ಎಲ್ಲ ಆರಾಮ ಕೇಳು. ಎಲ್ಲ ಆರಾಮ. ಹ್ಞೂ ತಂಬ್ಳಿ ಇವತ್ತು ನಂಗವು ಇಲ್ಲಿಗೆ ತಂಬಳಿಗೆ ಸೊಪ್ಪು ಕೊಯ್ಯಲ್ ಬಂಜ್ಯ. ನಾನು ವೇದ್ಯ ಸೇರಿ ಮಳೆಗಾಲದಲ್ಲಿ ಅಂಗಡಿಯಿಂದ ತರಕಾರಿನೇ ತರಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ ಅಲ್ದಾ. ಹೇಳು. ನಮ್ಮೂರಲ್ಲಿ ಅಲ್ಲಿ ಇಲ್ಲಿ ಸಿಗೋ ಸೊಪ್ಪನ್ನೆಲ್ಲ ದಿನ ಕೊಯ್ಕೊಂಡೋಗಿ ದಿನ ಒಂದೊಂದು ಅಡುಗೆ ಮಾಡೋದು. ನಾನು ಮತ್ತು ನನ್ನ ಎರಡನೇ ಮಗಳು ವೇದ್ಯ ಇಬ್ಬರೂ ಸೇರಿ ನಮ್ಮೂರಿನ ಮಾರುತಿ ದೇವಸ್ಥಾನದ ಹತ್ರ ತಗಟಿ ಸೊಪ್ಪನ್ನು ಕೊಯ್ಯೋಕೆ ಹೋದ್ವಿ. ಮಳೆ ಬಿದ್ದ ಕೂಡಲೇ ಎಲ್ಲ ಕಡೆ ಹುಟ್ಟುತ್ತೆ, ಆದರೂ ರಸ್ತೆ ಬದಿಲಿರೋ ಸೊಪ್ಪು ತಿನ್ನೋಕೆ ಚೆನ್ನಾಗಿ ಅನ್ಸಲ್ಲ ಅಲ್ವಾ. ಅದಕ್ಕೆ ಸ್ವಲ್ಪ ಒಳ್ಳೆ ಜಾಗದಲ್ಲಿ ಸೊಪ್ಪು ಹುಡ್ಕೋಣ ಅಂತ ಹೋದ್ವಿ. ನಾವು ಹಳ್ಳಿಲೇ ಇರೋದ್ರಿಂದ ನಮ್ಮ ಮನೆ ಸುತ್ತಮುತ್ತ ಬೇಕಾದಷ್ಟು ದಿನ ತಿನ್ನೋ ಅಂಥ ಎಲೆ ಹೂವು ಸಿಕ್ಕೇ ಸಿಗುತ್ತೆ. ನನ್ನ ಈ ಮಗಳಿಗೆ ಈ ಗುಡ್ಡ ಬೆಟ್ಟ ತಿರುಗೋದೆಲ್ಲ ತುಂಬ ಇಷ್ಟ. ಅಲ್ಲಿ ಯಾವ ಹಣ್ಣು ಕೊಟ್ಟರೂ ತಿಂತಾಳೆ. ಒಗರಿರಲಿ, ಹುಳಿ ಇರಲಿ, ಚಪ್ಪೆ ಇರಲಿ, ಏನೂ ಸಂಬಂಧ ಇಲ್ಲ, ಎಲ್ಲದನ್ನೂ ತಿಂತಾಳೆ ಅವಳು. ಅಲ್ಲೇ ನನಗೆ ಈ ಪಟ್ಪಟ್ಲೆ ಎಲೆ ಕೂಡ ಸಿಕ್ತು. ಇದಕ್ಕೆ ನಾವು ಪಟ್ಪಟ್ಲೆ ಎಲೆ ಅಂತೀವಿ, ನೀವೇನಂತೀರೋ ನನಗೆ ಗೊತ್ತಿಲ್ಲ. ನಾನು ಸಣ್ಣವಳಿರುವಾಗ ಈ ಎಲೆಯನ್ನು ಪುಸ್ತಕದಲ್ಲಿಟ್ಟು ಇದು ಬೇರು ಬಂದರೆ ಓದಿದ್ರೂ ಪಾಸ್ ಆಗ್ತೀವಿ ಅಂತ ತುಂಬ ಸ್ಟ್ರಾಂಗಾಗಿ ನಂಬಿದ್ದೆ. ಯಾರು ಏನೂ ಆರೈಕೆ ಮಾಡದೆ ತಾನೇ ಸ್ವಂತ ಶಕ್ತಿಯಿಂದ ಬೆಳ್ಕೊಳ್ಳೋ ಇದನ್ನು ತಿನ್ನೋದ್ರಿಂದ ಅದರಲ್ಲಿರೋ ಗುಣ ನಮಗೂ ಬಂದೇ ಬರುತ್ತೆ. ಮಳೆ ಸ್ವಲ್ಪ ಕಡಿಮೆ ಇತ್ತು, ಜಾಗನೂ ದೊಡ್ಡದಾಗಿತ್ತಲ್ಲ, ಸ್ವಲ್ಪ ಹೊತ್ತು ಆಟ ಆಡೋಣ ಅಂದ್ಲು. ಆದರೆ ಸಿಕ್ಕಾಪಟ್ಟೆ ಜಾರ್ತಿತ್ತು, ಒಂದೆರಡು ಸಲ ಬಿದ್ದಲು, ಒಂದಿಷ್ಟು ಮುಳ್ಳು ಕಪ್ಪಿತು. ನಡೆಯುತ್ತೆ, ಬಿದ್ದರೆ ಹೇಳ್ತಾಳೆ. ನಾಳೆ ಅಡುಗೆಗೆ ಬೇಕಾದಷ್ಟು ತಗಟಿ ಸೊಪ್ಪನ್ನು ಕೊಯ್ಕೊಂಡು ನಾವು ಮನೆಗೆ ಇನ್ನೇನು ಹೊರಡಬೇಕು ಅನ್ನೋವಾಗ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂತು. ಅದಕ್ಕೆ ನಾವು ಅಲ್ಲೇ ಮಾರುತಿ ದೇವಸ್ಥಾನ ಇತ್ತಲ್ಲ ಅಲ್ಲಿ ಹೋದ್ವಿ. ಇವಳಲ್ಲೇನು ಜಪ ಮಾಡ್ತೇನೆ, ಭಜನೆ ಮಾಡ್ತೇನೆ, ಏನೇನೋ ಹೇಳಿದ್ಲು. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ಆಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಆಮೇಲೆ ನಿನ್ನೆ ಸ್ವಲ್ಪ ಗುಲಾಬಿ ಗಿಡನ ಕಟ್ಟಿಂಗ್ ಮಾಡಿಟ್ಟಿದ್ದೆ ನೆಡಬೇಕು ಅಂತ. ಅದು ಸಿಕ್ಕಾಪಟ್ಟೆ ಮಳೆ ಇದ್ದು 4 ದಿನದಿಂದ ಕರೆಂಟು ಇರಲಿಲ್ಲ, ನನಗೆ ಮರೆತು ಹೋಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದ್ದಿದ್ದಕ್ಕೆ ನೆನಪಾಯಿತು, ಹೋಗಿ ನೆಟ್ಟು ಬಂದೆ. ನಾ ಈ ಗಿಡ ನೆಡುವಾಗ ಮತ್ತೇನಾದ್ರು ಈ ತರಕಾರಿ ಬೀಜ ಎಲ್ಲ ಹಾಕುವಾಗ ಕೈಗೆ ಗ್ಲೌಸ್ ಹಾಕ್ಕೊಂಡು ಅಲ್ಲಿ ಹೋಗುವಾಗ ಚಪ್ಪಲ್ ಹಾಕ್ಕೊಂಡೆಲ್ಲ ರೂಢಿನೇ ಇಲ್ಲ. ಕೈಗೆ ಮಣ್ಣು ತಾಗಬೇಕು, ಮಣ್ಣು ಅಂದ್ರೆ ಖುಷಿ. ಈಗ ನನಗೇನಾಗುತ್ತೆ ಅಂದರೆ ಇವತ್ತು ಕೊಯ್ದಿದ್ದನ್ನು ಇವತ್ತೇ ಅಡುಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೆ ಬೆಳಗ್ಗೆ ಹೊತ್ತು ಎಲ್ಲಿಗೂ ಹೋಗೋಕ್ಕೆ ಆಗಲ್ಲ. ನಾನು ವೇದ್ಯ ಇದನ್ನೆಲ್ಲ ತರಲಿಕ್ಕೆ ಹೋಗೋದು ಸಂಜೆ, ಅದಕ್ಕೆ ಅಡುಗೆ ಮಾಡೋದು ನಾಳೆ. ಇವತ್ತು ತಗಟಿ ಸೊಪ್ಪು ತಂಬ್ಳಿ. ಒಂದು ಬಂಡಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ನಮ್ಮದು ಕಿರಾಣಿ ಅಂಗಡಿ ಇದೆ. ಬೇಸಿಗೆಯಲ್ಲಿ ತೆಂಗಿನಕಾಯಿ ಎಲ್ಲ ಸುಮಾರು ಸಲ ಒಳಗೆಯಿಂದ ನೀರು ಆರಿ ಒಣಗೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಕೊಬ್ಬರಿ ಮಾಡಿಸಿ ಮನೆ ಬಳಕೆಗೆ ಬಳಸ್ತೀವಿ. ಆಮೇಲೆ ಅದಕ್ಕೆ ತಗಟಿ ಸೊಪ್ಪನ್ನು ಹಾಕಿದೆ. ಭಾಳ ಎಲ್ಲ ತೊಳಿಲಿಲ್ಲ, ಯಾಕಂದರೆ ಜೋರಾಗಿ ಮಳೆ ಬಂದು ಕ್ಲೀನಾಗಿತ್ತು. ಸೊಪ್ಪು ಚೆನ್ನಾಗಿ ಗರಿ ಆದ ನಂತರ ಅದಕ್ಕೊಂದು ಸ್ವಲ್ಪ ಮೆಂತೆ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನಾ ಸಾಮಾನ್ಯವಾಗಿ ಎಲ್ಲದಕ್ಕೂ ಮೆಂತೆ ಬಳಸ್ತೀನಿ, ತಂಪಲ್ವ ಅದು, ಅದಕ್ಕೆ. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಇಷ್ಟಾದಮೇಲೆ ಆ ಸೊಪ್ಪನ್ನು ತಣ್ಣಗಾಗೋಕ್ಬಿಟ್ಟು ಕಾಯಿ ಹರ್ಕೊಂಬರೋಣ ಅಂತ ಹೋದೆ. ನನಗೆ ಇಡೀ ಅಡುಗೆ ಮನೇಲಿ ಅತೀ ಬೇಜಾರದ ಕೆಲಸ ಅಂದರೆ ಈ ಕಾಯಿ ಹರಿಯೋದು. ಏನೋಪ್ಪ ಇಷ್ಟನೇ ಆಗಲ್ಲ.
ಕಾಯಿ ಸುಳಿ ಜೊತೆ ಮೊದಲು ಹುರಿದಿಟ್ಕೊಂಡಿರೋ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಉಪ್ಪು ಇವೆಲ್ಲನೂ ಸೇರಿಸಿ ಮೊದಲು ಪುಡಿ ಮಾಡ್ಕೊಬೇಕು. ಆಮೇಲೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಬೀಸಬೇಕು. ಯಾಕಂದರೆ ಇಲ್ಲ ತುಂಬ ತೆಳ್ಳಗಾಗ್ಬಿಡುತ್ತೆ. ನಾವು ಊಟ ಮಾಡೋದು ಕೆಂಪಕ್ಕಿ ಆಗಿದ್ದರಿಂದ ಆ ಅನ್ನಕ್ಕೆ ತಂಬಳಿ ಹಿಡಿಯೋದೇ ಇಲ್ಲ. ಕೃಷ್ಣ ಬೇಗನೆ ಬಾರೋ, ಕಡೆಗೆ ಕಾಲಿಗೆ ಗೆಜ್ಜೆ ಹಾಕ್ಕೊಡ್ತಿ, ಕಾಲಲ್ಲಂದೂಗೆ ಗೆಜ್ಜೆ ನೀಲದ ಮಾವುಲಿ ನೀಲ ಆಮೇಲೆ ಒಂದು ಬಂಡಿ ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ, ಮೆಣಸಿನಕಾಯಿ, ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಕೆಂಪು ಕಲರ್ ಬಂದಮೇಲೆ ಒಂದು ಸ್ವಲ್ಪ ಸಾಸಿವೆ, ಇಂಗು ಹಾಕಿದೆ. ಚೆನ್ನಾಗಿ ಪರಿಮಳ ಬರ್ತಾ ಇತ್ತು. ಅದನ್ನು ತಂಬಳಿಗೆ ಒಗ್ಗರಣೆ ಕೊಟ್ಟು ಯಶೋದೆ ಕಟಾಕ್ತಿತ್ತಲೆ ಮಾಡೋಣ, ನಾವು ತಂಬಳಿಗೆ ಒಗ್ಗರಣೆ ಕೊಟ್ಟಿಗೆ ಹೋಗೋಣ ಅಕ್ಕ, ಮಾಡ್ಸೋಣ ಹಂಗೆ ಬರೀ ರೋಡಿಗೆ ಹೋಗ್ತಾ. ಆಮೇಲೆ ಒಂದು ಬಂಡಿ ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ, ಮೆಣಸಿನಕಾಯಿ, ಉದ್ದಿನಬೇಳೆ ಹಾಕಿ ಅದು ಚೆನ್ನಾಗಿ ಕೆಂಪು ಕಲರ್ ಬಂದಮೇಲೆ ಒಂದು ಸ್ವಲ್ಪ ಸಾಸಿವೆ, ಇಂಗು ಹಾಕಿದೆ. ಚೆನ್ನಾಗಿ ಪರಿಮಳ ಬರ್ತಾಯಿತ್ತು. ಅದನ್ನು ತಂಬಳಿಗೆ ಒಗ್ಗರಣೆ ಕೊಟ್ಟೆ. ನಮ್ಮ ಊಟದ ಬಟ್ಲಲ್ಲಿ ಎಷ್ಟು ಬೇರೆ ಬೇರೆ ತರಹದ ಬಣ್ಣಗಳು ಇರುತ್ತದೆಯೋ ಅಷ್ಟು ನಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯವಾಗಿರುತ್ತಂತೆ. ನಿಮಗೆ ಈ ಅಡುಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಬಣ್ಣ ಮತ್ತು ಇನ್ನೊಂದು ಅಡುಗೆ ಜೊತೆ ಬರ್ತೀನಿ. ಧನ್ಯವಾದಗಳು.